ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳ್ರಪ್ಪ. ಅಷ್ಟ ಸ್ಪೆಷಲ್ ಆಗಿ ಕಲರ್ಫುಲ್ ಮಿರ್ಚಿ ಮಂಡಕ್ಕಿ ತಗೊಂಡ್ ಬಂದೀನಿ ಇವತ್ತು. ಈ ಫಿಲಂ ಫೆಸ್ಟಿವಲ್ಗೆ ಇನ್ವೈಟ್ ಮಾಡಿಲ್ಲ ಅಂತಂದ್ರು ಬಹಳಷ್ಟು ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರೂ ಬಂದಿಲ್ಲ. ಇದೇ ವಿಚಾರಕ್ಕೆ DCM DKಶಿ ಸಾಹೇಬ್ರು ಕಲಾವಿದ್ರನ್ನ ಮಸ್ತ್ ತರಾಟೆಗೆ ತಗೊಂಡಿದ್ರು ನೋಡ್ರಿ. ನೆನಪೈತ್ಯಾ ನಿಮ್ಗ? ಇದು ನಿಮ್ಮ ಕಾರ್ಯಕ್ರಮ ಅದ, ಇದೇನ ನಮ್ದಾಗ್ಲಿ ಅಥವಾ CM ಸಿದ್ದರಾಮಯ್ಯನವ್ರ ಮನಿ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ನೀವು ಯಶಸ್ವಿಗೊಳಿಸ್ಬೇಕಾಗಿತ್ತು. ಆದ್ರೆ ಬಹಳ ಮಂದಿ ಬಂದಿಲ್ಲ. ನಾವೇನ್ರಿ ಅಕಸ್ಮಾತ್ ಒಂದು ದಿನ ಸಿನಿಮಾನ ಥಿಯೇಟರ್ಗೆ ಹಾಕ್ಬೇಡ್ರಿ ಅಂದ್ರೆ ನಡಿತೈತೇನು? ನಮಗೂ ಕಲಾವಿದರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಹೆಂಗಂತ ಗೊತ್ತೈತಿ ಅಂತ ಅಂದ್ಬಿಟ್ರ ನೋಡ್ರಿ. ಇದು ಬಹಳಷ್ಟು ಮಂದಿ ಕಲಾವಿದರು ವಿರೋಧಿಸಿದ್ರು, ಸಿಟ್ಟು ಬಂತು, ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಯಾಕಪ್ಪ ಈ ಮಾತಂದ್ರ DKಶಿ ಸಾಹೇಬ್ರು ನಟ್ಟು ಬೋಲ್ಟು ಟೈಟ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಲ್ಲ, ಆದ್ರ ಆಕ್ಚುಲ್ ಆಗಿ ಅವರು ನಟ್ಟು ಬೋಲ್ಟು ಟೈಟ್ ಮಾಡುವುದಲ್ಲ, ಲೂಸ್ ಮಾಡ್ಬೇಕಾಗ್ಯದ. ಆ ಕೆಲಸದಾಗ ಅದಾರ ಅವರು. ಇಲ್ಲಿ ಒಂದು ಫೋಟೋ ಬಹಳ ಮಜಾ ಕೊಡ್ಲಿಕ್ಕತ್ತದ ನನಗ ನೋಡ್ರಿ. ಅಲ್ಲಿ ತನಕ ಅಂದ್ರ ಈ ಕುರ್ಚಿ CM ಕುರ್ಚಿ ನಟ್ಟು ಬೋಲ್ಟ್ ಲೂಸ್ ಮಾಡ್ತಾರಂತವ್ರು. ಆದ್ರ ಅಲ್ಲಿ ತನಕ ಸಿದ್ದರಾಮಯ್ಯನವ್ರೇನ್ ಚುರುಮುರಿ ತಿನ್ಕೋತ ಕೂತಿರ್ತಾರ? ಇಲ್ಲ, ಅವರು ಬ್ಯಾರೆ ಕಡೆಯಿಂದ CM ಕುರ್ಚಿದು ತಮ್ಮ ಜೊತೆಗಿನ ನಟ್ಟು ಬೋಲ್ಟ್ ಹಂಗ ಟೈಟ್ ಮಾಡ್ಕೊಂತ ಹೊಂಟಾರ. ಯಾಕಂದ್ರ ಸಿದ್ದರಾಮಯ್ಯನವ್ರ ಒಂದು ಆತ್ಮವಿಶ್ವಾಸ, ಅವ್ರ ಮಾತನಾಗಿರುವಂತಹ ಕಾನ್ಫಿಡೆನ್ಸ್ ನೋಡ್ಬೇಕು ನೀವು. ಸದನದಾಗ ಎಷ್ಟು ಭಯಂಕರ ಮಾತಾಡ್ಯಾರಂದ್ರ, ಈಗಲ್ಲ ಇನ್ನ 5 ವರ್ಷ ನಾವೇ ಇರ್ತೀವಿ, ನಾನೇ ಇರ್ತೀನಿ CM ಆಗಿ, ಅಷ್ಟೇ ಅಲ್ಲ ಮುಂದಿನ ಸಲನು ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಇರ್ತೀನಿ ಅಂತ ರಾಜಾರೋಷವಾಗಿ ಹೇಳ್ಕೊಳ್ಳಿಗತ್ತಾರ. ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾವೇನು ಹಾಗೆ ಆತರ ಮಾಡಿಲ್ಲ ಅಂತ. ನೆಕ್ಸ್ಟ್ ಸರ್ಕಾರ ಒಂದ್ ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಶಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ಆಯ್ತು, ಗೆಲ್ಲಕ್ಕಾಗಲ್ಲ, ಮೊದಲು ನೀವು ಗೆಲ್ಲೋದು ನೋಡ್ಕೊಂಡ್ರಪ್ಪ. ನೀವು ಮೊದ್ಲು ಗೆಲ್ಲೋದು ನೋಡ್ಕೊಳ್ಳಿ. ನಾವು 100% ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಎಷ್ಟು ಸರಿ ಎಲೆಕ್ಟ್ ಆಗವರು ನೀವ್ಯಾಕೆ ಮಾತಾಡ? ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಶಿಗ್ಗಾವಿನಲ್ಲಿ ಏನಾಯ್ತು? ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ. ಹೌದು, ಈಗ ಇರಪ್ಪ, ನೀನು ನಮ್ ಜೊತೆನಲ್ಲೇ ಇದ್ದಾನು ಟಿಕೆಟ್ ಕೊಟ್ಟು. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಿದ್ರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ಯಾರು ಅದಕ್ಕೆ ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಅವರ ಕಾನ್ಫಿಡೆನ್ಸ್ ಮೆಚ್ಚಲೇಬೇಕು. ಹಂಗೆ ಮೂಡ ಹಗರಣದಿಂದ ಕ್ಲೀನ್ ಚಿಟ್ನು ಸಿಕ್ತು. ಈಗ ಯಾಕಪ್ಪ ಮತ್ ಈ ವಿಷಯ ಅಂದ್ರ, ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಐತ್ ನೋಡ್ರಿ. ಇದ್ರಾಗ ಹೊಸ ಟ್ವಿಸ್ಟ್. ಈಗ ಇಷ್ಟು ದಿನ ಆದ್ಮೇಲೆ ರನ್ಯಾ ರಾವ್ ಹೇಳ್ತಾರಂತ, ನಾ ದುಬೈಯಿಂದ ವಿಮಾನದಾಗ ಬಂಗಾರನ ತಂದೇ ಇಲ್ಲ ಅಂತ ಅಲ್ಲಿಗತ್ತಾರಂತ. ದುಬೈನ್ಯಾಗ ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅದ, ಹಿಂಗಾಗಿ ದುಬೈಗೆ ಹೋಗುದು ಬರುದು ಅವಾಗ ಇದ್ದೇ ಇರ್ತದ. ಆದ್ರ ವಿಮಾನದಾಗ ನಾ ಬಂಗಾರ ತಂದೇ ಇಲ್ಲ ಅಂತ ಹೇಳ್ತಾರಂತ. ಅಲ್ರಿ, ಅವ್ರನ್ನ ಅರೆಸ್ಟ್ ಮಾಡದಂತ ಟೈಮ್ನ್ಯಾಗ ಅವ್ರನ್ನ ರೆಡ್ ಹ್ಯಾಂಡ್ ಆಗೇ ನಾವು ಹಿಡಿದೀವಿ. ಅವ್ರು ಬಂಗಾರ ತಗೊಂಡ್ ಹೊಂಟಿದ್ರು, ಕದ್ಕೊಂಡು ಕಾಲಿಗೆ ಸೊಂಟಕ್ಕೆ ಏನೋ ಬಂಗಾರ ಸುತ್ಕೊಂಡು ಬ್ಯಾಂಡೇಜ್ ಕಟ್ಕೊಂಡು ಹೊಂಟಿದ್ರು ಅಂತೆಲ್ಲ ಹೇಳ್ತಾರ ನೋಡ್ರಿ. ಮಾರ್ಚ್ 3ನೇ ತಾರೀಕ ರನ್ಯಾ ರಾವ್ನ ಅರೆಸ್ಟ್ ಮಾಡ್ಯಾರ. ಹಂಗಾದ್ರ ರನ್ಯಾ ರಾವ್ ಬಾಯಿನ ಮೊದಲನೇ ಮಾತೆ ಬರ್ಬೇಕಾಗಿದ್ದೇ ಇದೆ. ಅಕಸ್ಮಾತ್ ಅದು ಖರೆ ಇತ್ತು ಅಂದ್ರೆ, ಬಂಗಾರನೇ ತಂದಿಲ್ಲ ಅಂತಂದ್ರೆ ಇಷ್ಟು ದಿನ ಈ ಸುದ್ದಿ ಎಳೆದಿದ್ ಯಾಕೆ? ಮೊದಲು ಅದನ್ನ ಆ ವಿಷಯನ ಸಮರ್ಥಿಸ್ಕೊಳ್ಬೇಕಾಗಿತ್ತಲ್ಲ.
ನೋಡ್ರಿ ಇಷ್ಟು ದಿನ ಆದ್ಮೇಲೆ ಈಗ ಈ ಸ್ಟೇಟ್ಮೆಂಟ್ ಕೊಡ್ಲಿಕತ್ತಾರ ಅಂದ್ರ ಬಹುಶಃ ಈ ರಮ್ಯಾ ರಾವ್ ಪರ ವಕೀಲರು ಅಥವಾ ಯಾರೋ ಅವ್ರಿಗೊಂದು ಭಾರಿ ಸಜೆಷನ್ ಕೊಟ್ಬಿಟ್ಟಾರ. ಆ ಸಲಹೆನ್ ಕೇಳಿ ಈ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ಆದ್ರೆ ಈಗ ನನಗೊಂದು ದೊಡ್ಡ ಸಂಶಯ ಕಾಡ್ಲಿಕ್ಕತ್ತದ. ನಿನ್ನೆನೆ ನನಗೊಂದು ವಿಡಿಯೋ ಕಣ್ಣಿಗೆ ಬಿತ್ರಪ್ಪ. ಆ ವಿಡಿಯೋನಾಗಿರುವಂತಹ ವಿಷಯ ರಮ್ಯಾ ರಾವ್ ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ಫುಲ್ ಸಿಂಕ್ ಆಗ್ಲಿಕ್ಕತ್ತದ. ಅಂದ್ರೆ ಹಿಂಗೆ ಆಗಿರಬಹುದಾ ಅಂತ ಅನ್ಸ್ಲಿಕ್ಕತ್ತದ. ಏನಂತಂದ್ರೆ ನೀವು ನೋಡ್ರಿ ಈ ವಿಡಿಯೋ, ನಿಮ್ಗೆ ಕರೆಕ್ಟ್ ಅರ್ಥ ಆಗ್ತದ. ನೋಡಿ, ನೀವು ನನ್ನ ಮದುವೆಗೆ ಬಂದು ಗಿಫ್ಟ್ ಕೊಟ್ಟು ಬ್ಲೆಸ್ ಮಾಡಿದ್ದೀರಾ. ಸಿ ಹಿಯರ್ ಫೋಟೋ. ಯಾರಪ್ಪ ಅಲ್ಲಿ? ಲೋಕಾಯುಕ್ತದವ್ರು ಬಂದ್ರೆ ಒಳಗ್ ಬಿಡ್ರಯ್ಯ. ಬಂದವ್ರೆ ಸರ್, ಒಳಗ್ ಕಳಿಸ್ತೀನಿ ನೋಡಿ. ಲೋಕಾಯುಕ್ತದಿಂದ ಬಂದಿರೋಣೇನಪ್ಪ ನೀನು? ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ನಾಳೆ ನಮ್ಮ ಮನೆಯವರು 14 ಶೀಟ್ ವಾಪಸ್ ಕೊಡ್ತೀನಿ ಅಂತ ಲೆಟ್ರ್ ಬರೀತಾರೆ. ಎಡಗೈಯಲ್ಲಿ ಲೆಟ್ರ್ ಇಸ್ಕೊಬಿಟ್ಟು ಬಲಗೈಯಲ್ಲಿ ಕ್ಲೀನ್ ಶೀಟ್ ಕೊಟ್ಬಿಡು. ಅರ್ಥ ಆಯ್ತಾ? ಹ್ಞೂ ಸರ್. ಸರಿ, ನಡಿ ನೀನು, ನಡಿ. 5 months later. ಅಂಕಲ್, ನಾನು ಸ್ಮಗ್ಲಿಂಗ್ ಮಾಡಿರೋ 14 kg ಗೋಲ್ಡ್ ವಾಪಸ್ ಕೊಡ್ತೀನಿ. ನಂಗೂ ಕ್ಲೀನ್ ಚಿಟ್ ಕೊಡಿಸಿ. ಅಯ್ಯೋ, ಈ ಕೇಸು ನನ್ನ ಬುಡಕ್ಕೆ ಬಂದ್ಬಿಡ್ತದೆ ಅನ್ನಿಸ್ತದೆ. ಏರ್ಬಾರ್ದು ಇವಾಗ. ಇವಳು ಯಾರು ಅಂತ ಗೊತ್ತೇ ಇಲ್ಲ ಅಂದ್ಬಿಡ್ತೀನಿ. ಯಾರಮ್ಮ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ. ನಡಿ ನೀನು, ನಡಿ. ಅಯ್ಯೋ ಅಂಕಲ್, ನಾನು ರನ್ಯಾ. ನೋಡಿ, ನೀವು ನನ್ನ ಮದುವೆಗೆ ಬಂದು ಗಿಫ್ಟ್ ಕೊಟ್ಟು ಬ್ಲೆಸ್ ಮಾಡಿದ್ದೀರಾ. ಸಿ ಹಿಯರ್ ಫೋಟೋ. ಯಾರೋ ಇವಳನ್ನ ಒಳಗೆ ಬಿಟ್ಟಿದ್ದು? ನನಗೆ ರನ್ಯ, ಜನ್ಯ, ಧನ್ಯ ಯಾರೋ ಗೊತ್ತಿಲ್ಲ. ನಡಿ ನೀನು ಆಚೆಗೆ. ಯಪ್ಪ, ಹಿಂಗಾದ್ರೆ ಹೆಂಗ್ರಿ? ಅಕ್ರಮವಾಗಿ ತಗೊಂಡಿರೋ ಸೈಟ್ಗಳನ್ನ, ಕದ್ದಿರುವಂತಹ ಬಂಗಾರನ, ರೊಕ್ಕನ ಎಲ್ಲಾನು ಹೊಳ್ಳೆನೇ ಕೊಡುವುದಾದ್ರ, ಹೊಳ್ಳೆ ಕೊಟ್ರು ಅಂದ್ರೆ ಎಲ್ಲಾ ಮಾಫಿ, ಕ್ಲೀನ್ ಚಿಟ್ ಸಿಗುವುದಾದ್ರ ಯಾವ ತಪ್ಪೂ ತಪ್ಪೇ ಅಲ್ಲ, ಯಾವ ಅಪರಾಧನೂ ಅಪರಾಧನೇ ಅಲ್ಲ, ಯಾವ ಅಪರಾಧಿನೂ ಅಪರಾಧಿನೇ ಅಲ್ಲ. ಇಂಥ ಸಿಸ್ಟಮ್ ಬಂದ್ ಬಿಟ್ರ ಮುಗೀತ್ ಕತಿ ಅಂತ ಹೇಳ್ಕೊರ್ ನೀವು. ಪುಣ್ಯಕ್ಕ ಮನುಷ್ಯರಿಗೆ ಇನ್ನ ಕೊಲೆ ಮಾಡಿ ಜೀವನ ಹೊಳ್ಳೆ ತಂದು ಕೊಡೋದು ಗೊತ್ತಿಲ್ಲ. ಇಲ್ಲಂದ್ರ ಅದನ್ನು ಒಂದ್ ಕೈ ನೋಡೇ ಬಿಡೋಣ ಅಂತಿದ್ರೋ ಏನೋ, ಯಾರಿಗ್ ಗೊತ್ತ್ರಿ, ಹೇಳಕ್ ಆಗುದಿಲ್ರಪ್ಪ. ನೋಡ್ರಿ, ನಮ್ಮ ಕನ್ನಡಿಗರ ಹೃದಯ ಬಹಳ ವಿಶಾಲವಾಗಿರ್ತೈತಿ. ನಮ್ಮ ರಾಜ್ಯದಾಗ ಅಷ್ಟೇ ಅಲ್ಲ, ನಮ್ಮ ಮನಸ್ನ್ಯಾಗನು ಬ್ಯಾರೆ ಭಾಷಿಕರು, ಬ್ಯಾರೆ ರಾಜ್ಯದವರಿಗೆ ಜಾಗ ಕೊಡ್ತೀವಿ, ಅವ್ರ ಜೊತೆ ಬಹಳ ಚಂದನೆ ವ್ಯವಹರಿಸ್ತೀವಿ. ಈ ಬ್ಯಾರೆ ಭಾಷಿಕರು, ಬ್ಯಾರೆ ರಾಜ್ಯದವರ ಬಗ್ಗೆ ನಮಗಂತೂ ಸಿಟ್ಟು, ದ್ವೇಷ ಏನೂ ಇರಲ್ಲ. ಆದ್ರ ಅವ್ರದ್ದು ದಬ್ಬಾಳಿಕೆ ನೋಡಿ ಇಷ್ಟು ಮೈ ಉರಿತದಂದ್ರ ಈ ವಿಡಿಯೋ ಕಣ್ಣಿಗೆ ಬಿತ್ರಿ. ಬೆಳಗಾವಿದಾಗ ಮರಾಠಿ ಭಾಷೆದವರು, ಅದು ಒಂದು ಸರ್ಕಾರಿ ಕಚೇರಿಗೆ ಹೋಗಿ ಮರಾಠಿನೇ ಮಾತಾಡ್ಬೇಕಂತ ಯಾವ ಪರಿ ದಬ್ಬಾಳಿಕೆ ಮಾಡ್ಲಿಕ್ಕೆ ನೋಡ್ರಿ ಇಲ್ಲಿ. कन्नड बोलो मग मी कन्नडमध्ये कन्नडमध्ये कन्नड माताड ನೀನು त्या मजा समस्या गावच्या सोडला मी अर्जी ಕೊಡು अर्जी ಕೊಡು ನಾನು ನೋಡ್ತೀನಿ. ನಾನು कुठल्या अर्जी ಕೊಡು तू हे समय उद्देश होता हे थांब का संभाजी नंतर कानपड का बिगडी बघ फिरून सांगतो तू. हा ಇವ್ರದೇನ ಅರ್ಜಿ ತಗೋ. ಫಸ್ಟಿಗೆ ಅರ್ಜಿ ತಗೋ ಅಂತ ವಿಚಾರಣೆ ಮಾಡಿ. ಯಾರನ್ನ ಮರಾಠीत आहे का नाही एकच सांग मला. हेमंत पाटील आता बोललो तुम्ही. हेमंत पाटील येतो म्हणून गेला. ನಾನು ಆದೇಶ ಕರ್ಕೊಂಡು ಕಮಿಟಿಯನ್ನು ಕರ್ಸಲ್ಲ. ಮರಾಠಿ ಬರಂಗಿಲ್ಲ, ಹಿಂದಿ ಬರಂಗಿಲ್ಲ. ನೀ ಹಿಂದಿ ಮಾತಾಡಲ್ಲ. ಇಲ್ಲಿ ನೋಡ್ರಿ, ಇಲ್ಲ ಪಿಡಿಒಗಳನ್ನ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ಇವ್ರ. ನೀವು ಅದ್ ನೋಡ್ತಿರಲ್ಲ ನೀವು. ಹಾ ಬೋಲೋ 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 ಬೋಲೋ. ಏನು ಆಫೀಸರ್ ಬೈದಾರ? ಏನಿದೆ ಪೊಲೀಸನ ಕಂಪ್ಲೇಂಟ್ ಕೊಡ್ತಾನೆ. ಏನಂತೀವಿ ನೋಡ್ರಪ್ಪ, ಆ ಹಿರಿಯ ಮನುಷ್ಯಾಗ ಅವ್ರ ವಯಸ್ಸಿಗೂ ಮರ್ಯಾದೆ ಇಲ್ಲ, ಅವ್ರಿರುವಂತ ಸ್ಥಾನಕ್ಕೂ ಮರ್ಯಾದೆ ಇಲ್ಲ. ಹಿಂಗ ಮರಾಠಿ ಮಾತಾಡ್ಬೇಕಂತ ದಬ್ಬಾಳಿಕೆ. ಒಂದು ಸರ್ಕಾರಿ ಕಚೇರಿ ಅದ, ಹಿರಿಯ ಅಧಿಕಾರಿ ಅದಾರ, PWD ಅದಾರ, ಅಂಥವ್ರಿಗೆ ಈ ಪರಿ ಬ್ಯಾರೆ ಭಾಷಿಕರ ದಬ್ಬಾಳಿಕೆ ಮಾಡಿದ್ರೆ ಕನ್ನಡಿಗರ ಯಾಕೆ ಸುಮ್ಮನೆ ಕುಂದಿರ್ತಾರ ಹೇಳ್ರಿ? ಇಂಥವ್ರಿಗೆ ಹುಡುಕ್ಯಾಡ್ ಬುದ್ಧಿ ಕಲಿಸ್ಬೇಕಂತ ನಾ ಅಂತೀನಿ. ನೋಡ್ರಿ, ಹೆಂಗ್ ಬುದ್ಧಿ ಕಲಿಸ್ಬೇಕನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.